ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ಈಗ 9ನೇ ತರಗತಿಗೆ ಸಂಬಂಧಿಸಿದಂತೆ 5ನೇ ವಿಡಿಯೋ ಇದಾಗಿರುತ್ತೆ. ಓಕೆ, ತಮ್ಮದೇ ಆದ ಅನುವಂಶೀಯ ವಸ್ತುವನ್ನ ಹೊಂದಿರುವಂತಹ 2 ಕಣದಂಗಗಳನ್ನ ನೀವು ಹೆಸರಿಸಬಲ್ಲಿರಾ ಅಂತ ಇದೆ. ನೋಡಿ, 2 ಕಣದಂಗಗಳು ಯಾವುವು? ಅವು ಅನುವಂಶೀಯ ವಸ್ತುವನ್ನ ಒಳಗೊಂಡಿರ್ಬೇಕು. ಅದು ಯಾವುದು ಅಂತ ಹೇಳಿದ್ರೆ ಒಂದು ಮೈಟೊಕಾಂಡ್ರಿಯಾ ಮತ್ತೆ ಪ್ಲಾಸ್ಟಿಡ್ಸ್. ಓಕೆ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಅನುವಂಶೀಯ ವಸ್ತುವನ್ನ ಒಳಗೊಂಡಿರುವಂತಹ 2 ಕಣದಂಗಗಳು ಯಾವುದು ಅಂತ ಹೇಳಿದ್ರೆ ಒಂದು ಪ್ಲಾಸ್ಟಿಡ್, ಇನ್ನೊಂದು ಮೈಟೊಕಾಂಡ್ರಿಯಾ. ಓಕೆ, ಕೆಲವು ಭೌತಿಕ ಅಥವಾ ರಾಸಾಯನಿಕ ಪ್ರಭಾವದಿಂದಾಗಿ ಒಂದು ಜೀವಕೋಶದ ಕೋಶೀಯ ವ್ಯವಸ್ಥೆಯು ನಾಶವಾದ್ರೆ ಏನಾಗಬಹುದು? ಕೆಲವೊಂದ್ಸತಿ ಏನಾಗುತ್ತೆ, ಭೌತಿಕ ಅಥವಾ ರಾಸಾಯನಿಕ ಪ್ರಭಾವದಿಂದ ಏನಾಗುತ್ತೆ, ಜೀವಕೋಶದ ಕೋಶೀಯ ವ್ಯವಸ್ಥೆ ಏನಾದ್ರೂ ನಾಶ ಆದ್ರೆ ಏನಾಗ್ಬಹುದು ಅಂತ ಕೇಳಿದ್ದಾರೆ. ನೋಡಿ, ಜೀವಕೋಶವು ಜೀವಿಯ ಮೂಲ ಘಟಕ ಆಗಿರುತ್ತೆ. ಯಾವುದು? ಜೀವಕೋಶ. ಸೊ ಜೀವಿಯ ಮೂಲ ಕ್ರಿಯೆಗಳನ್ನ ನಡೆಸುವಂತಹ ಸಾಮರ್ಥ್ಯ ಒಳಗೊಂಡಿರುತ್ತೆ. ಯಾವುದು? ಜೀವಕೋಶ. ಕೆಲವು ಭೌತಿಕ ಅಥವಾ ರಾಸಾಯನಿಕ ಪ್ರಭಾವದಿಂದಾಗಿ ಒಂದು ಜೀವಕೋಶದ ಕೋಶೀಯ ವ್ಯವಸ್ಥೆಯು ನಾಶ ಆದ್ರೆ ಮೂಲ ಕ್ರಿಯೆಗಳಾಗಿರುವಂತಹ ಉಸಿರಾಟ, ಪೋಷಣೆ, ವಿಸರ್ಜನೆ ಇವೆಲ್ಲವುಗಳನ್ನ ನಡೆಸುವಂತಹ ಸಾಮರ್ಥ್ಯದ ಮೇಲೆ ಅದು ಪರಿಣಾಮವನ್ನ ಉಂಟು ಮಾಡುತ್ತೆ. ಓಕೆ, ಲೈಸೋಸೋಮ್ಗಳನ್ನ ಜೀವಕೋಶದ ಆತ್ಮಹತ್ಯಾ ಚೀಲಗಳು ಅಂತ ಹೇಳಿ ಕರೆಯೋದಕ್ಕೆ ಕಾರಣ ಏನು? ಲೈಸೋಸೋಮ್ಗಳಲ್ಲಿ ಏನಿರುತ್ತೆ, ಪ್ರಬಲ ಜೀರ್ಣಕಾರಕ ಕಿಣ್ವಗಳು ಇರ್ತಾವೆ. ಅಂದ್ರೆ ಡೈಜೆಸ್ಟಿವ್ ಎನ್ಸೈಮ್ಸ್ ಅಂತ ಹೇಳ್ತೀವಿ, ಅದು ಲೈಸೋಸೋಮ್ಸ್ ಅಲ್ಲಿ ಇರುತ್ತೆ. ಅವು ಎಲ್ಲಾ ಸಾವಯವ ಪದಾರ್ಥಗಳನ್ನ ವಿಭಜಿಸುವಂತಹ ಸಾಮರ್ಥ್ಯವನ್ನ ಇದು ಒಳಗೊಂಡಿದೆ. ಯಾವುದು? ಲೈಸೋಸೋಮ್. ಲೈಸೋಸೋಮ್ಗಳಲ್ಲಿ ಪ್ರಬಲವಾಗಿರುವಂತಹ ಜೀರ್ಣಕಾರಕ ಕಿಣ್ವಗಳಿರ್ತವೆ. ಮೀನ್ಸ್ ವೆರಿ ಸ್ಟ್ರಾಂಗ್ ಆಗಿರುವಂತಹ ಡೈಜೆಸ್ಟಿವ್ ಎನ್ಸೈಮ್ಸ್ ಇರ್ತವೆ. ಅವುಗಳು ಎಲ್ಲಾ ಸಾವಯವ ಪದಾರ್ಥಗಳನ್ನ ವಿಭಜಿಸುವಂತಹ ಸಾಮರ್ಥ್ಯವನ್ನ ಒಳಗೊಂಡಿರುತ್ತೆ. ಜೊತೆಗೆ ಕೋಶೀಯ ಚಯಾಪಚಯ ಕ್ರಿಯೆಗೆ ತೊಂದರೆಯಾದಂತಹ ಸಮಯದಲ್ಲಿ ಅಥವಾ ಜೀವಕೋಶವು ತೀವ್ರವಾಗಿ ಹಾನಿಗೊಳಗಾದಂತಹ ಸಂದರ್ಭದಲ್ಲಿ ಲೈಸೋಸೋಮ್ಗಳೇನಿರ್ತವೆ ಇವು ಒಡೆದು ಹೋಗ್ತವೆ. ಯಾವು? ಈ ಲೈಸೋಸೋಮ್ಗಳೇನಾಗ್ತವೆ, ಒಡೆದು ಹೋಗ್ಬಿಟ್ಟು ಕಿಣ್ವಗಳು ತಮ್ಮದೇ ಆದ ಕೋಶವನ್ನ ಏನ್ ಮಾಡ್ತವೆ, ಜೀರ್ಣಿಸ್ತವೆ. ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ? ಲೈಸೋಸೋಮ್ಗಳನ್ನ ಜೀವಕೋಶದ ಆತ್ಮಹತ್ಯಾ ಸಂಚಿಗಳು ಅಂತ ಕರಿತೀವಿ. ಅಂದ್ರೆ ಏನು? ಸೂಸೈಡ್ ಬ್ಯಾಗ್ಸ್ ಅಂತ ಕರಿತೀವಿ. ಪ್ರೋಟೀನ್ಗಳ ಸಂಶ್ಲೇಷಣೆಯು ಜೀವಕೋಶದ ಯಾವ ಭಾಗದಲ್ಲಿ ಆಗುತ್ತೆ? ನೋಡಿ, ಪ್ರೋಟೀನ್ ಸಿಂಥಸಿಸ್ ಯಾವಾಗ್ಲೂ ಜೀವಕೋಶದ ರೈಬೋಸೋಮ್ಗಳಲ್ಲಿ ಆಗುತ್ತೆ. ರೈಬೋಸೋಮ್ಗಳು ಎಲ್ಲಾ ಕ್ರಿಯಾಶೀಲ ಜೀವಕೋಶಗಳಲ್ಲಿ ಇದ್ದು ಪ್ರೋಟೀನ್ ಉತ್ಪಾದನೆಯ ಸ್ಥಳ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ರೈಬೋಸೋಮ್. ಮುಂದಿನ ಪ್ರಶ್ನೆ, ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳನ್ನ ಹೋಲಿಸಿ ಅವು ಯಾವ ವಿಧದಲ್ಲಿ ಪರಸ್ಪರ ಭಿನ್ನವಾಗಿದೆ ಅಂತ ಹೇಳಿ ಅಂತ ಕೇಳಿದ್ದಾರೆ. ನೋಡಿ, ಸಸ್ಯ ಜೀವಕೋಶಗಳು ಸಾಮಾನ್ಯವಾಗಿ ಗಾತ್ರದಲ್ಲಿ ಪ್ರಾಣಿ ಜೀವಕೋಶಗಳಿಗಿಂತ ದೊಡ್ಡದಾಗಿರ್ತವೆ. ಯಾವುವು? ಸಸ್ಯ ಜೀವಕೋಶಗಳು. ಸೊ ಇವಾಗ ಏನ್ ಗೊತ್ತಾಯ್ತು? ಸಸ್ಯ ಜೀವಕೋಶ, ಪ್ರಾಣಿ ಜೀವಕೋಶ ಅಂತ ಹೇಳಿದಾಗ ಸಸ್ಯ ಜೀವಕೋಶಗಳು ಏನಿರ್ತವೆ ಇವು ಪ್ರಾಣಿ ಜೀವಕೋಶಗಳಿಗಿಂತಾನು ದೊಡ್ಡದಾಗಿ ಇರ್ತವೆ. ಸಸ್ಯ ಜೀವಕೋಶಗಳು ಕೋಶಭಿತ್ತಿಯನ್ನ ಒಳಗೊಂಡಿರ್ತವೆ. ಆದ್ರೆ ಕೋಶಭಿತ್ತಿ ಪ್ರಾಣಿ ಜೀವಕೋಶಗಳಲ್ಲಿ ಕಂಡು ಬರೋದಿಲ್ಲ. ಪ್ರಾಣಿ ಜೀವಕೋಶದಲ್ಲಿ ಕೋಶಭಿತ್ತಿಗಳು ಕಂಡು ಬರೋದಿಲ್ಲ. ಸಸ್ಯ ಜೀವಕೋಶಗಳಲ್ಲಿ ಕ್ಲೋರೋಪ್ಲಾಸ್ಟ್ ಕಂಡು ಬರುತ್ತೆ, ಆದ್ರೆ ಪ್ರಾಣಿ ಜೀವಕೋಶಗಳಲ್ಲಿ ಕ್ಲೋರೋಪ್ಲಾಸ್ಟ್ ಕಂಡು ಬರಲ್ಲ. ಇನ್ನು ಪ್ರಾಣಿ ಜೀವಕೋಶದಲ್ಲಿ ಕಂಡು ಬರುವಂತಹ ರಸದಾನಿಗಳು ಗಾತ್ರದಲ್ಲಿ ಚಿಕ್ಕದಾಗಿರ್ತವೆ. ನೋಡಿ, ಪ್ರಾಣಿ ಜೀವಕೋಶದಲ್ಲಿ ಕಂಡು ಬರುವಂತಹ ರಸದಾನಿಗಳು ಗಾತ್ರದಲ್ಲಿ ಚಿಕ್ಕದಾಗಿದ್ರೆ ಸಸ್ಯಕೋಶದಲ್ಲಿ ಅವು ತುಂಬಾನೇ ದೊಡ್ಡದಾಗಿರ್ತವೆ, ಲಾರ್ಜರ್ ವ್ಯಾಕ್ಯೂಲ್ಸ್ ಕಂಡು ಬರುತ್ತೆ. ಇನ್ನು ಪ್ರೊಕ್ಯಾರಿಯೋಟ್ ಜೀವಕೋಶ ಯುಕ್ಯಾರಿಯೋಟ್ ಜೀವಕೋಶಕ್ಕಿಂತ ಹೇಗೆ ಭಿನ್ನವಾಗಿದೆ ಅಂತ ಕೇಳಿದರೆ, ನೋಡಿ, ಪ್ರೊಕ್ಯಾರಿಯೋಟ್ ಜೀವಕೋಶ, ಯುಕ್ಯಾರಿಯೋಟ್ ಜೀವಕೋಶ. ಪ್ರೊಕ್ಯಾರಿಯೋಟ್ ನ ಗಾತ್ರ ಎಷ್ಟು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಚಿಕ್ಕದಾಗಿರುತ್ತೆ. ಯಾವುದು? ಪ್ರೊಕ್ಯಾರಿಯೋಟ್. ಅಂದ್ರೆ 1 ರಿಂದ 10 ಮೈಕ್ರೋಮೀಟರ್ ಅಷ್ಟು ಇರುತ್ತೆ. ಅಂದ್ರೆ 1 ಮೈಕ್ರೋಮೀಟರ್ ಈಸ್ ಈಕ್ವಲ್ ಟು 10⁻⁻6 ಮೀಟರ್. ಅಂದ್ರೆ ಏನು? ದಟ್ ಈಸ್ ಮೈಕ್ರಾನ್ ವ್ಯಾಲ್ಯೂ ಇಲ್ಲಿ ಎಷ್ಟು ಅಂದ್ರೆ 10⁻⁻6. ಓಕೆ, ಇನ್ನು ಇದರ ಗಾತ್ರ ಯಾವುದು? ಯುಕ್ಯಾರಿಯೋಟ್ ನ ಗಾತ್ರ ಎಷ್ಟಿರುತ್ತೆ? 5 ರಿಂದ 100 ಮೈಕ್ರೋಮೀಟರ್ ಅಷ್ಟು ಗಾತ್ರ ಹೆಚ್ಚಾಗಿರುತ್ತೆ. ಇನ್ನು ನ್ಯೂಕ್ಲಿಯರ್ ಪ್ರದೇಶ ಇದ್ರಲ್ಲಿ ನಿರ್ದಿಷ್ಟವಾಗಿ ಇರೋದಿಲ್ಲ ಪ್ರೊಕ್ಯಾರಿಯೋಟ್ಸ್ ಅಲ್ಲಿ. ಜೊತೆಗೆ ನ್ಯೂಕ್ಲಿಯರ್ ಮೆಂಬ್ರೇನ್ ನಿಂದ ಇದು ಆವೃತ ಆಗಿರೋದಿಲ್ಲ. ಹಾಗಾಗಿ ಇದನ್ನ ನಾವು ಪ್ರೊಕ್ಯಾರಿಯೋಟ್ ಅಂತ ಕರಿತೀವಿ. ಇನ್ನು ನ್ಯೂಕ್ಲಿಯರ್ ಪ್ರದೇಶ ಯುಕ್ಯಾರಿಯೋಟ್ಸ್ ಅಲ್ಲಿ ಪರ್ಟಿಕ್ಯುಲರ್ ಅಂದ್ರೆ ಮೀನ್ಸ್ ನಿರ್ದಿಷ್ಟವಾಗಿರುತ್ತೆ. ಜೊತೆಗೆ ನ್ಯೂಕ್ಲಿಯರ್ ಮೆಂಬ್ರೇನ್ ಇಂದ ಇಟ್ ಇಸ್ ಸರೌಂಡೆಡ್ ಬೈ ನ್ಯೂಕ್ಲಿಯರ್ ಮೆಂಬ್ರೇನ್. ಯಾವುದು? ಯುಕ್ಯಾರಿಯೋಟ್ಸ್ ಅಲ್ಲಿ. ಇದು ಒಂದೇ ಕ್ರೋಮೋಸೋಮ್ ಅನ್ನ ಒಳಗೊಂಡಿರುತ್ತೆ. ಯಾವುದು? ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ಓನ್ಲಿ 1 ಕ್ರೋಮೋಸೋಮ್
ಓಕೆ. ಆದ್ರೆ ಒಂದಕ್ಕಿಂತ ಹೆಚ್ಚು ಕ್ರೋಮೋಸೋಮ್ಗಳು ಯುಕ್ಯಾರಿಯೋಟ್ ಅಲ್ಲಿ ಕಂಡು ಬರುತ್ತೆ. ಇನ್ನು ಪೊರೆ ಸಹಿತ ಕಣದಂಗಗಳು ಇದರಲ್ಲಿ ಕಂಡು ಬರಲ್ಲ. ಇದರಲ್ಲಿ ಪೊರೆ ಸಹಿತ ಕಣದಂಗಗಳು ಕಂಡು ಬರುತ್ತೆ. ಅಂದ್ರೆ ಇದು ಗೊತ್ತಾದ್ರೆ ಇದನ್ನ ಬರಿಬೇಕು. ಏನಂತ, ನ್ಯೂಕ್ಲಿಯರ್ ಮೆಂಬ್ರೇನ್ ಇಂದ ಆವೃತವಾಗಿದೆ, ಜೊತೆಗೆ ಪೊರೆ ಸಹಿತ ಕಣದಂಗಗಳು ಕಂಡು ಬರುತ್ತೆ. ಇದರಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಇಂದ ಆವೃತವಾಗಿರೋದಿಲ್ಲ, ಜೊತೆಗೆ ಪೊರೆ ಸಹಿತ ಕಣದಂಗಗಳು ಕಂಡು ಬರೋದಿಲ್ಲ, ಅಥವಾ ಕಣದಂಗಗಳು ಪೊರೆ ರಹಿತ ಕಣದಂಗಗಳು ಕಂಡು ಬರುತ್ತೆ ಅಂತ ಬರೀಬಹುದು. ಓಕೆ. ಇನ್ನು ಕೋಶಪೊರೆ ಏನಾದ್ರೂ ಛಿದ್ರ ಆದ್ರೆ ಅಥವಾ ಮುರಿದು ಹೋದ್ರೆ ಏನಾಗ್ಬೋದು? ಕೋಶಪೊರೆ ಅಂದ್ರೆ ಸೆಲ್ ಮೆಂಬ್ರೇನ್ ಏನಿರುತ್ತೆ ಅದು ಏನಾದ್ರೂ ಛಿದ್ರ ಆದ್ರೆ, ಮುರಿದು ಹೋದ್ರೆ ಏನಾಗ್ಬೋದು ನೋಡಿ? ಕೋಶಪೊರೆಯು ಏನಾದ್ರೂ ಛಿದ್ರ ಆದ್ರೆ ಅಥವಾ ಮುರಿದು ಹೋದ್ರೆ ಜೀವಕೋಶವೇ ಸಾಯಬಹುದು ಅಥವಾ ನಾಶ ಆಗ್ಬೋದು. ಯಾಕೆ ಅಂದ್ರೆ ಕೋಶಪೊರೆಯು ವಸ್ತುಗಳನ್ನ ಜೀವಕೋಶದ ಒಳಗೆ ಮತ್ತೆ ಹೊರಗೆ ವಿಸರಣೆ ಮತ್ತು ಅಭಿಸರಣೆ ಪ್ರತಿಕ್ರಿಯೆಯ ಮೂಲಕ, ಒಂದು ಪ್ರಕ್ರಿಯೆ ಮೂಲಕ, ಪ್ರೋಸೆಸ್ ಯಾವುದು? ಆಸ್ಮಾಸಿಸ್, ಹೌದಲ್ವಾ? ವಿಸರಣೆ ಮತ್ತು ಅಭಿಸರಣೆ ಅಂದ್ರೇನು? ಆಸ್ಮೋಸಿಸ್ ಮತ್ತೆ ಡಿಫ್ಯೂಷನ್, ಈ ಒಂದು ಪ್ರಕ್ರಿಯೆಗಳ ಮೂಲಕ ಸಾಗಾಣಿಕೆಗೆ ಅದು ನೆರವು ನೀಡುವಂಥದ್ದು. ಸೊ ಅದೇ ಇಲ್ಲ ಅಂದಾಗ ಏನಾಗುತ್ತೆ? ಕೋಶಪೊರೆಯು ವಸ್ತುಗಳನ್ನ ಜೀವಕೋಶದ ಒಳಗೆ ಮತ್ತು ಹೊರಗೆ ವಿಸರಣೆ ಮತ್ತು ಅಭಿಸರಣೆ ಪ್ರಕ್ರಿಯೆಯ ಮೂಲಕ ಸಾಗಾಣಿಕೆಗೆ ಏನು ನೆರವು ನೀಡ್ತಾ ಇತ್ತಲ್ವಾ, ಅದು ಹೋಗುತ್ತೆ. ಇನ್ನು ಕೋಶಪೊರೆಯು ಛಿದ್ರ ಆದ್ರೆ ಜೀವಕೋಶದ ಒಳಗಿನ ವಸ್ತುಗಳೆಲ್ಲ ಹೊರಗೆ ಸೋರಿಕೆ ಆಗತ್ತೆ. ಓಕೆ. ಈಗ ನೆಕ್ಸ್ಟ್, ಗಾಲ್ಗಿ ಸಂಕೀರ್ಣ ಇಲ್ಲದಿದ್ದರೆ ಕೋಶದ ಜೀವಕ್ಕೆ ಉಂಟಾಗಬಹುದಾದಂತ ತೊಂದರೆಗಳು ಏನು? ಗಾಲ್ಗಿ ಸಂಕೀರ್ಣ ಇಲ್ಲ ಅಂತ ಇಟ್ಕೊಳ್ಳಿ. ಇವಾಗ ಸೆಲ್ ಆರ್ಗನಲ್ಸ್ ಅಲ್ಲಿ ಗಾಲ್ಗಿ ಸಂಕೀರ್ಣನೇ ಇಲ್ಲ ಅಂದಿದ್ರೆ, ಮೀನ್ಸ್ ಗಾಲ್ಗಿ ಕಾಂಪ್ಲೆಕ್ಸ್ ಇಲ್ಲ ಅಂತ ಹೇಳಿದ್ರೆ ಜೀವಕ್ಕೆ ಉಂಟಾಗಬಹುದಾದಂತ ತೊಂದರೆಗಳೇನು ನೋಡಿ? ವಸ್ತುಗಳ ಸಂಗ್ರಹಣೆ, ಸುಧಾರಣೆ, ಪ್ಯಾಕ್ ಮಾಡುವಿಕೆ ಉಂಟಾಗೋಲ್ಲ. ಯಾಕಂದ್ರೆ ಇದ್ರದೆಲ್ಲ ಕೆಲಸ ಯಾವ್ದು ಮಾಡ್ತಾರೆ? ಗಾಲ್ಗಿ ಸಂಕೀರ್ಣದ ಕೆಲಸ ಏನು? ವಸ್ತುಗಳ ಸಂಗ್ರಹಣೆ ಮಾಡೋದು, ಸುಧಾರಣೆ ಮಾಡೋದು, ಜೊತೆಗೆ ಪ್ಯಾಕ್ ಮಾಡೋದು. ಅದು ಇರ್ತಾ ಇರ್ಲಿಲ್ಲ ಗಾಲ್ಗಿ ಸಂಕೀರ್ಣ ಇಲ್ಲ ಅಂದಿದ್ರೆ. ಕೆಲವು ಸಂದರ್ಭದಲ್ಲಿ ಸರಳ ಸಕ್ಕರೆ ಅಣುಗಳಿಂದ ಸಂಕೀರ್ಣ ಸಕ್ಕರೆ ಅಣುಗಳು ಗಾಲ್ಗಿ ಸಂಕೀರ್ಣದಲ್ಲಿ ಉಂಟಾಗದಿರಬಹುದು, ಅದು ಇಲ್ಲ ಅಂದ್ರೆ. ಯಾಕೆಂದ್ರೆ ಸರಳ ಸಕ್ಕರೆ ಅಣುಗಳಿಂದ ಸಂಕೀರ್ಣ ಅಂದ್ರೆ ಸಿಂಪಲ್ ಶುಗರ್ ಮಾಲಿಕ್ಯೂಲ್ಸ್ ಇಂದ ಕಾಂಪ್ಲೆಕ್ಸ್ ಶುಗರ್ ಮಾಲಿಕ್ಯೂಲ್ಸ್ ಗಾಲ್ಗಿ ಸಂಕೀರ್ಣದಲ್ಲಿ ಉಂಟಾಗುತ್ತೆ ಕೆಲವೊಂದು ಸಂದರ್ಭದಲ್ಲಿ. ಅದೇ ಇಲ್ಲ ಅಂದಾಗ ಅದು ಉಂಟಾಗಲ್ಲ. ಆಮೇಲೆ ಗಾಲ್ಗಿ ಸಂಕೀರ್ಣವು ಲೈಸೋಸೋಮ್ಗಳ ನಿರ್ಮಾಣದಲ್ಲೂ ಭಾಗವಹಿಸುತ್ತೆ. ಅಂದ್ರೆ ನೋಡಿ, ಗಾಲ್ಗಿ ಸಂಕೀರ್ಣ ಏನಿದೆ ಲೈಸೋಸೋಮ್ಗಳ ನಿರ್ಮಾಣದಲ್ಲೂ ಕೂಡ ಭಾಗವಹಿಸುತ್ತೆ. ಓಕೆ. ಜೊತೆಗೆ ಆದ್ದರಿಂದ ಲೈಸೋಸೋಮ್ಗಳು ನಿರ್ಮಾಣವಾಗದಿರಬಹುದು. ಅಂದ್ರೆ ಗಾಲ್ಗಿ ಸಂಕೀರ್ಣನೇ ಇಲ್ಲ ಅಂದಾಗ ಲೈಸೋಸೋಮ್ಸ್ ಇರ್ತಾ ಇರ್ಲಿಲ್ವೇನೋ, ಈ ತರ. ಓಕೆ. ಯಾವ ಕಣದಂಗವು ಕೋಶದ ಶಕ್ತಿ ಕೇಂದ್ರ ಅಂತ ಹೆಸರಾಗಿದೆ, ಯಾಕೆ ಅಂತ ಕರಿತೀವಿ? ಶಕ್ತಿ ಕೇಂದ್ರ ಅಂದ್ರೆ ಯಾವುದು? ದಟ್ ಇಸ್ ಕೋಶದ ಶಕ್ತಿ ಕೇಂದ್ರ ಅಂದ್ರೆ ಅದು ಮೈಟೋಕಾಂಡ್ರಿಯಾ. ಸೊ ಮೈಟೋಕಾಂಡ್ರಿಯಾ ಏನಿದೆ ಜೀವಕೋಶದ ಶಕ್ತಿ ಕೇಂದ್ರ ಅಂತ ನಾವು ಕರಿತೀವಿ. ಯಾಕೆ ಕರಿತೀವಿ? ಜೀವದ ಉಳಿಯುವಿಕೆಗೆ ಬೇಕಾಗಿರುವಂತಹ ಅನೇಕ ರಾಸಾಯನಿಕ ಚಟುವಟಿಕೆಗಳನ್ನ ನಿರ್ವಹಿಸಬೇಕು ಅಂತ ಅಂದ್ರೆ ಅಗತ್ಯವಾಗಿರುವಂತಹ ಶಕ್ತಿಯನ್ನ ಮೈಟೋಕಾಂಡ್ರಿಯಾ ATP ಅಣುವಿನ ರೂಪದಲ್ಲಿ ಬಿಡುಗಡೆ ಮಾಡುತ್ತೆ. ಓಕೆ. ವಿತೌಟ್ ATP ನಾನು ಪಾಠ ಮಾಡೋಕ್ಕೂ ಆಗಲ್ಲ, ಅಥವಾ ನಾನು ಕ್ಲಾಸಸ್ ಮಾಡೋಕ್ಕೂ ಆಗಲ್ಲ. ವಿತೌಟ್ ATP ನೀವು ಕೂಡ ವಿಡಿಯೋಸ್ ಅನ್ನ ನೋಡೋದಕ್ಕೆ ಆಗಲ್ಲ, ಏನ್ ಕೆಲಸನೂ ಮಾಡಕ್ಕಾಗಲ್ಲ. ATP ಇರ್ಬೇಕು. ಅದನ್ನ ಕೊಡುವಂತದ್ದು ಯಾವುದು? ದಟ್ ಇಸ್ ಮೈಟೋಕಾಂಡ್ರಿಯಾ. ಓಕೆ. ಅಣುವಿನ ರೂಪದಲ್ಲಿ ATP ನ ಬಿಡುಗಡೆ ಮಾಡುತ್ತೆ, ದಟ್ ಇಸ್ ಮೈಟೋಕಾಂಡ್ರಿಯಾ. ಇನ್ನು ಕೋಶಪೊರೆಯ ನಿರ್ಮಾಣದಲ್ಲಿ ಭಾಗಿಯಾಗುವ ಲಿಪಿಡ್ಗಳು ಮತ್ತು ಪ್ರೋಟೀನ್ಗಳು ಎಲ್ಲಿ ಸಂಶ್ಲೇಷಿಸಲ್ಪಡುತ್ತವೆ? ಕೋಶಪೊರೆಯ ನಿರ್ಮಾಣದಲ್ಲಿ ಭಾಗಿಯಾಗುವಂತ ಲಿಪಿಡ್ಗಳು ಮತ್ತು ಪ್ರೋಟೀನ್ಗಳು ನೋಡಿ. ಕೋಶಪೊರೆಯ ನಿರ್ಮಾಣದಲ್ಲಿ ಹಾಗಾದ್ರೆ ಯಾವೆಲ್ಲ ಭಾಗಿಯಾಗ್ತವೆ? ಲಿಪಿಡ್ಗಳು ಮತ್ತು ಪ್ರೋಟೀನ್ಗಳು ಭಾಗಿಯಾಗ್ತವೆ. ಯಾವುದರ ನಿರ್ಮಾಣದಲ್ಲಿ? ಕೋಶಪೊರೆಯ ನಿರ್ಮಾಣದಲ್ಲಿ. ಹಾಗಾದ್ರೆ ಅವು ಎಲ್ಲಿ ಸಂಶ್ಲೇಷಿಸಲ್ಪಡುತ್ತವೆ? ಹಾಗಾದ್ರೆ ಈ ಒಂದು ಲಿಪಿಡ್ಗಳು, ಪ್ರೋಟೀನ್ಗಳು ಎಲ್ಲಿ ತಯಾರಿಸಲ್ಪಡುತ್ತವೆ ಅಂತ ನೋಡಿ. ಕೋಶಪೊರೆಯ ನಿರ್ಮಾಣದಲ್ಲಿ ಭಾಗಿಯಾಗುವಂತ ಲಿಪಿಡ್ಗಳು ಮತ್ತು ಪ್ರೋಟೀನ್ಗಳು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನಲ್ಲಿ ಸಂಶ್ಲೇಷಿಸಲ್ಪಡ್ತವೆ. ಅಂದ್ರೆ ಇವಾಗ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ EPR ಅಂತ ಹೇಳ್ತೀವಿ. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ಮತ್ತೆ ಅಗೇನ್ 2 ಟೈಪ್ಸ್, ಒಂದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮತ್ತೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ನೀವು ಬೇಕು ಅಂತ ಹೇಳಿದ್ರೆ ಕಣದಂಗಗಳ ಬಗ್ಗೆನೇ ಒಂದು ಕ್ಲಾಸ್ ಆಗುತ್ತೆ, ಅದರಲ್ಲಿ ಎಷ್ಟು ಟೈಪ್ಸ್, ಜೊತೆಗೆ ಅವುಗಳ ಕಾರ್ಯ ಏನು, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ. ಅದನ್ನೇ ಸಪರೇಟ್ ಆಗಿ ಇದೆಲ್ಲ ಆದ್ಮೇಲೆ ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಅಂತ ಹೇಳಿ ಅದು ಬೇರೆ ಮಾಡೋಣ. ಓಕೆ. ನೋಡಿ, ಕೋಶಪೊರೆಯ ನಿರ್ಮಾಣದಲ್ಲಿ ಭಾಗಿಯಾಗುವಂತಹ ಲಿಪಿಡ್ಗಳು ಮತ್ತು ಪ್ರೋಟೀನ್ಗಳು ಎಲ್ಲಿ ಸಂಶ್ಲೇಷಿಸಲ್ಪಡುತ್ತವೆ ಅಂತ ಹೇಳಿದ್ರೆ ದಟ್ ಇಸ್ ಇನ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಓಕೆ. ಮುಂದಿನ ಪ್ರಶ್ನೆ, ಅಮೀಬಾವು ತನ್ನ ಆಹಾರವನ್ನ ಹೇಗೆ ಪಡೆಯುತ್ತೆ? ಕೋಶಪೊರೆಯ ನಮ್ಯತೆಯಿಂದಾಗಿ ಜೀವಕೋಶ ಏನಿರುತ್ತೆ ತನ್ನ ಹೊರಗಿನ ಪರಿಸರದಿಂದ ಆಹಾರ ಮತ್ತು ಇತರ ವಸ್ತುಗಳನ್ನ ತನ್ನೊಳಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗಿದೆ. ನೋಡಿ, ಅಮೀಬಾ ತನ್ನ ಆಹಾರವನ್ನ ಹೇಗೆ ಪಡೆಯುತ್ತೆ? ಕೋಶಪೊರೆಯ ನಮ್ಯತೆಯಿಂದಾಗಿ, ಅಂದ್ರೆ ಫ್ಲೆಕ್ಸಿಬಲ್ ಇಂದ.
ಓಕೆ, ಕೋಶಪೊರೆ ಫ್ಲೆಕ್ಸಿಬಲ್ ಇರೋದ್ರಿಂದ ನಮ್ಯತೆಯಿಂದ ಜೀವಕೋಶವು ತನ್ನ ಹೊರಗಿನ ಪರಿಸರದಿಂದ ಆಹಾರ ಮತ್ತು ಇತರ ವಸ್ತುಗಳನ್ನ ತನ್ನೊಳಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗಿದೆ. ಈ ಪ್ರಕ್ರಿಯೆಯನ್ನ ನಾವು ಏನಂತ ಕರಿತೀವಿ? ಎಂಡೋಸೈಟೋಸಿಸ್ ಅಂತ ಕರಿತೀವಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಂಡೋಸೈಟೋಸಿಸ್ ಈ ಒಂದು ಪ್ರಕ್ರಿಯೆ ಏನಿರುತ್ತಲ್ವಾ, ಇದು ಯಾವ ಒಂದು ಜೀವಿಯಲ್ಲಿ ನಡೆಯುತ್ತೆ ಅಂತ ಹೇಳಿ ಪ್ರಶ್ನೆ ಕೇಳ್ತಾರೆ. ಓಕೆ, ದಟ್ ಇಸ್ ಅನ್ ಅಮೀಬಾ. ಅಂದ್ರೆ ಈ ಎಂಡೋಸೈಟೋಸಿಸ್ ಅಂತ ಅಂದ್ರೆ ಕೋಶಪೊರೆಯ ನಮ್ಯತೆಯಿಂದಾಗಿ, ಅಂದ್ರೆ ಕೋಶಪೊರೆ ಆ ಒಂದು ಸೆಲ್ ಮೆಂಬ್ರೇನ್ ಏನಿರುತ್ತೆ ಅದರಿಂದಾನೇ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಕರಿತೀವಿ, ಆಮೇಲೆ ಸೆಲ್ ಮೆಂಬ್ರೇನ್ ಅಂತ ಕರಿತೀವಿ. ಓಕೆ, ಇದ್ರಿಂದ ಏನಾಗುತ್ತೆ ಅಂದ್ರೆ ಅದ್ರ ಮೂಲಕನೇ ಹೊರಗಿನ ಪರಿಸರದಿಂದ ಆಹಾರವನ್ನ ಒಳಗ್ ತಗೊಳ್ಳೋದು, ಇತರ ವಸ್ತುಗಳನ್ನ ತಗೊಳ್ಳೋದಕ್ಕೆ ಏನ್ ಸಾಧ್ಯವಾಗಿರುತ್ತಲ್ಲ ಅದನ್ನೇ ನಾವು ಎಂಡೋಸೈಟೋಸಿಸ್ ಅಂತ ಹೇಳ್ತೀವಿ. ಸೊ ಎಂಡೋಸೈಟೋಸಿಸ್ ಅಂತ ಅಂದ್ರೆ ಏನು? ಫುಡ್ ಆಗಿರ್ಬೋದು, ಇತರ ವಸ್ತುಗಳನ್ನ ಆಗಿರ್ಬೋದು ತನ್ನೊಳಗೆ ತಗೊಳ್ಳೋದಕ್ಕೆ, ಬಾಡಿ ಒಳಗೆ ಇಂಟೇಕ್ ಮಾಡ್ಲಿಕ್ಕೆ ಪ್ಲಾಸ್ಮಾ ಮೆಂಬ್ರೇನ್ ಅನ್ನ ಅಂದ್ರೆ ಮೀನ್ಸ್ ಕೋಶ ಪೊರೆಯನ್ನ ಅದು ಯೂಸ್ ಮಾಡ್ಕೊಳ್ಳುತ್ತೆ ಅಮೇಬಾ. ಅದೇ ಒಂದು ಪ್ರಕ್ರಿಯೆಯನ್ನ ನಾವು ಎಂಡೋಸೈಟೋಸಿಸ್ ಅಂತ ಕರಿತೀವಿ. ಈ ವಿಧಾನದಿಂದ ಅಮೀಬಾವು ತನ್ನ ಆಹಾರವನ್ನ ಪಡೆಯುತ್ತೆ. ಈಗ ಅಭಿಸರಣೆ ಅಂದ್ರೆ ಏನು? ಅಭಿಸರಣೆ ಅಂದ್ರೆ ನೀರಿನ ಅಣುಗಳು ಅಧಿಕ ಸಾರತೆಯ ಪ್ರದೇಶದಿಂದ ಕಡಿಮೆ ಸಾರತೆಯ ಪ್ರದೇಶಕ್ಕೆ ಅರೆವ್ಯಾಪ್ಯ ಪೊರೆಯ ಮೂಲಕ ಮೀನ್ಸ್ ಸೆಮಿ ಪರ್ಮಿಯಬಲ್ ಮೂಲಕ ಹಾದು ಹೋಗುವಂತ ಪ್ರಕ್ರಿಯೆಯನ್ನ ನಾವು ಅಭಿಸರಣೆ ಅಂತ ಕರಿತೀವಿ. ಓಕೆ, ಇದು ನೋಡಿ, ಇದು ಒಂದು ಎಕ್ಸ್ಪೆರಿಮೆಂಟ್. ಓಕೆ, ಆಸ್ಮಾಸಿಸ್ ಎಕ್ಸ್ಪೆರಿಮೆಂಟ್ ಕೊಟ್ಟಿದ್ದಾರೆ ಅಷ್ಟೇ ಇಲ್ಲಿ, ಅದು ಬಿಟ್ರೆ ಏನು ಇಲ್ಲ. ಎಸ್, ಮಾಡೋಣ. ಇದು ಒಂದಿದೆ ಅಲ್ವಾ. ಈ ಕೆಳಗಿನ ಅಭಿಸರಣೆ ಪ್ರಯೋಗವನ್ನ ಕೈಗೊಳ್ಳಿ. ಸಿಪ್ಪೆ ಸುಲಿದ ಆಲೂಗಡ್ಡೆಯ 4 ಅರ್ಧ ತುಂಡುಗಳನ್ನ ತೆಗೆದುಕೊಳ್ಳಿ. ಅಂದ್ರೆ ಸಿಪ್ಪೆ ಸುಲಿದಿರುವಂತ, ಮತ್ತೆ ಅದೇನು ಕುದಿಸಿರೋದು ಬೇಯಿಸಿರೋದು ಏನು ಅಲ್ಲ, ಒಂದು ರಾಕ್ ಪೊಟ್ಯಾಟೋವನ್ನ ತಗೋಬೇಕು. ಪ್ರತಿ ತುಂಡಿನಲ್ಲೂ ಬಟ್ಟಲಿನಾಕಾರದ ಕುಳಿಯನ್ನ ಮಾಡಿ. ಅಂದ್ರೆ ಇದು ಇವಾಗ ಪೊಟ್ಯಾಟೋ ಅಂತ ಇಟ್ಕೊಳ್ಳಿ, ಈ ತರ ಮಾಡ್ಬೇಕು. ಓಕೆ, ಮಾಡಿದಾಗ ಇವುಗಳಲ್ಲಿ ಒಂದು ಆಲೂಗಡ್ಡೆಯ ಬಟ್ಟಲನ್ನ ಬೇಯಿಸಿದ ಆಲೂಗಡ್ಡೆಯಿಂದ ಮಾಡ್ಕೊಳ್ಳಿ. ಇದರಲ್ಲಿ ಒಂದು ಆಲೂಗಡ್ಡೆಯ ಬಟ್ಲನ್ನ, ಅಂದ್ರೆ ಒಂದು ಆಲೂಗಡ್ಡೆ, ಅಂದ್ರೆ ಇದನ್ನ ಇವಾಗ ಆಲೂಗಡ್ಡೆ ಬಟ್ಲು ಅಂತ ಕರಿತೀವಿ. ಇದನ್ನಲ್ಲಿ ಒಂದನ್ನ ಮಾತ್ರ ನಾವು ಬೇಯಿಸಿದ ಆಲೂಗಡ್ಡೆಯಿಂದ ಮಾಡ್ಕೊಳ್ಬೇಕು, ಒಂದನ್ನ ಮಾತ್ರ. ಅದನ್ನ ನಾವು ಎ ಬಿ ಸಿ ಅಂತ ಹೇಳಿ ಗುರುತಿಸ್ಬೇಕು. ಪ್ರತಿಯೊಂದು ಆಲೂಗಡ್ಡೆಯನ್ನು ಕೂಡ ನೀರು ತುಂಬಿದ ಗಾಜಿನ ತೊಟ್ಟಿಯಲ್ಲಿ ಇಡಿ. ಈಗ ನೋಡಿ, ಎ ಎಂದು ಗುರುತಿಸಿದ ಆಲೂಗಡ್ಡೆಯನ್ನ ಬಟ್ಟಲನ್ನ ಕಾಲಿಡಿ. ಅಂದ್ರೆ ಎ ಅಂತ ಏನ್ ಗುರುತಿಸಿರ್ತೀರಲ್ವಾ ಅದನ್ನ ಏನ್ ಮಾಡ್ಬೇಕು? ಬರೀ ಖಾಲಿಯಾಗಿ ಇಡ್ಬೇಕು. ಅಂದ್ರೆ ಅದ್ರಲ್ಲಿ ಬರೀ ಪೊಟ್ಯಾಟೋನ ಬಟ್ಲ ಟೈಪ್ ಏನ್ ಮಾಡಿರ್ತೀವಿ ಅದನ್ನ ಹಾಗೆ ಇಡ್ಬೇಕು. ಮೀನ್ಸ್ ಒಂದ್ ಬೌಲು ಅದ್ರೊಳಗೆ ಪೊಟ್ಯಾಟೋ ಅಷ್ಟೇ ಇಡ್ಬೇಕು. ಬಿ ಎಂದು ಗುರುತಿಸಿದ ಆಲೂಗಡ್ಡೆ ಬಟ್ಟಲಿನಲ್ಲಿ ಟೀ ಚಮಚೆಯಷ್ಟು ಸಕ್ಕರೆಯನ್ನ ಹಾಕ್ಬೇಕು. ಅಂದ್ರೆ 2ರಲ್ಲಿ ಬರೀ ಸಕ್ಕರೆ ಹಾಕ್ಬೇಕು. ಇನ್ನು 3ರಲ್ಲಿ ಏನ್ ಹಾಕ್ಬೇಕು? ಟೀ ಚಮಚೆಯಷ್ಟು ಉಪ್ಪು ಹಾಕ್ಬೇಕು. 3ರಲ್ಲಿ ಉಪ್ಪು ಹಾಕ್ಬೇಕು. ನೋಡಿ, 1ರಲ್ಲಿ ಖಾಲಿ ಇಡಬೇಕು, 1ರಲ್ಲಿ ಟೀ ಚಮಚ ಸಕ್ಕರೆ ಹಾಕ್ಬೇಕು, ಇನ್ನೊಂದ್ರಲ್ಲಿ ಉಪ್ಪು ಹಾಕ್ಬೇಕು. ಇನ್ನೊಂದ್ರಲ್ಲಿ ಏನ್ ಮಾಡ್ಬೇಕು ಅಂತ ಅಂದ್ರೆ ಬೇಯಿಸಿದ ಆಲೂಗಡ್ಡೆ ಬಟ್ಟಲಿನಲ್ಲಿ, ನೋಡಿ, ಬೇಯಿಸಿರುವಂತಹ ಆಲೂಗಡ್ಡೆಯ ಬಟ್ಟಲಿನಲ್ಲಿ ಟೀ ಚಮಚದಷ್ಟು ಸಕ್ಕರೆಯನ್ನ ಹಾಕಿ ಇವೆಲ್ಲವನ್ನು 2 ಗಂಟೆಗಳಷ್ಟು ಕಾಲ ಹಾಗೆ ಬಿಡಬೇಕು. ನಂತರ 4 ಆಲೂಗಡ್ಡೆಯ ಬಟ್ಟಲುಗಳನ್ನ ಗಮನಿಸಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಅಲ್ಲಿ ನೋಡಿದಾಗ ಏನಾಗುತ್ತೆ ಅಂದ್ರೆ ಬಿ ಅಂಡ್ ಸಿ ಆಲೂಗಡ್ಡೆ ಬಟ್ಟಲಿನ ಕುಳಿಗಳಲ್ಲಿ ನೀರು ಏಕೆ ಸಂಗ್ರಹವಾಗುತ್ತೆ? ಅಲ್ಲಿ ಬಿ ಅಂಡ್ ಸಿ ಅಲ್ಲಿ ಏನಾಗಿತ್ತು? ಒಂದ್ರಲ್ಲಿ ಸಕ್ಕರೆ, ಒಂದ್ರಲ್ಲಿ ಉಪ್ಪು ಹಾಕಿರ್ತೀವಿ. ಅಲ್ಲಿ ಏನಾಗಿದೆ? ನೀರು ಸಂಗ್ರಹ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಅಭಿಸರಣೆಯಿಂದಾಗಿ ನೀರು ಆಲೂಗಡ್ಡೆ ಒಳಗೆ ಹೋಗಿರುತ್ತೆ, ಅದಕ್ಕೋಸ್ಕರ. ಓಕೆ, ಎ ಎಂದು ಗುರುತಿಸಿದ ಆಲೂಗಡ್ಡೆ ಬಟ್ಟಲು ಈ ಪ್ರಯೋಗಕ್ಕೆ ಯಾಕೆ ಅವಶ್ಯಕ? ಎ ಅಂತ ಹೇಳಿ ಗುರುತಿಸುವಂತ ಆಲೂಗಡ್ಡೆ ಬಟ್ಲು ಇದರಲ್ಲಿ ಯಾಕೆ ಅವಶ್ಯಕ ಅಂದ್ರೆ, ಈ ಪ್ರಯೋಗಕ್ಕೆ ಅವಶ್ಯಕ ಯಾಕೆ ಅಂತಂದ್ರೆ ಪ್ರಯೋಗವನ್ನ ನಿರ್ವಹಿಸಲು ಕ್ರಮಬದ್ಧವಾದ ಜೋಡಣೆ ಕೈಗೊಳ್ಳೋದಕ್ಕೆ ಸಾಧ್ಯ, ಅದಕ್ಕೋಸ್ಕರ. ಅಂದ್ರೆ ಕ್ರಮಬದ್ಧವಾದ ಜೋಡಣೆಯನ್ನ ಕೈಗೊಳ್ಳೋದಕ್ಕೆ, ಜೊತೆಗೆ ಅವನ್ನ ಈಸಿಯಾಗಿ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ. ಓಕೆ, ಎ ಅಂಡ್ ಡಿ ಆಲೂಗಡ್ಡೆ ಬಟ್ಟಲಿನ ಕುಳಿಗಳಲ್ಲಿ ನೀರು ಏಕೆ ಸಂಗ್ರಹವಾಗೋದಿಲ್ಲ? ಎ ಮತ್ತೆ ಡಿ ಅಂದ್ರೆ ಮೊದಲನೇದು ಮತ್ತೆ ಲಾಸ್ಟ್ನೇದು, ಈ ಉಪ್ಪು ಮತ್ತೆ ಸಕ್ಕರೆ ಹಾಕಿದ್ ಬಿಟ್ಟು ಮೊದಲನೇ ಖಾಲಿ ಬಿಟ್ಟಿರ್ತೀವಿ, ಇನ್ನೊಂದು ಬೇಯಿಸಿರೋದು. ಸೊ ಅವೆರಡರಲ್ಲಿ ಯಾಕೆ ಸಂಗ್ರಹ ಆಗೋದಿಲ್ಲ ನೀರು ಅಂತ ಹೇಳಿದ್ರೆ, ಎ ಎಂದು ಗುರುತಿಸಿದ ಆಲೂಗಡ್ಡೆ ಬಟ್ಟಲು ಖಾಲಿ ಇರೋದ್ರಿಂದ ಅಭಿಸರಣೆ ನಡೆಯದೆ ನೀರು ಸಂಗ್ರಹ ಆಗೋದಿಲ್ಲ. ನೋಡಿ, ಎ ಅಂತ ಗುರುತಿಸ್ತೀವಲ್ವಾ, ಅದು ಬಟ್ಲು ಖಾಲಿ ಇರುತ್ತೆ, ಹಾಗಾಗಿ ಅಲ್ಲಿ ಅಭಿಸರಣೆ ನಡೆಯದೆ ನೀರು ಸಂಗ್ರಹ ಆಗೋದಿಲ್ಲ. ಅಭಿಸರಣೆ ನಡಿಬೇಕು, ಅಭಿಸರಣೆ ನಡೆಯದೆ ನೀರು ಸಂಗ್ರಹ ಆಗೋದಿಲ್ಲ. ಇನ್ನು ಡಿ ಅಂತ ಗುರುತಿಸಿದಂತ ಬೇಯಿಸಿದ ಆಲೂಗಡ್ಡೆ ಬಟ್ಲಿನಲ್ಲಿ ನೀರು ಸಂಗ್ರಹವಾಗೋದಿಲ್ಲ. ಯಾಕೆ ಅಂದ್ರೆ ಬೇಯಿಸಿದಂತ ಆಲೂಗಡ್ಡೆಯಲ್ಲಿನ ಕೋಶ ಪೊರೆ ಹಾಳಾಗ್ಬಿಟ್ಟಿರುತ್ತೆ, ಹಾಗಾಗಿ ಅಭಿಸರಣೆ ಪ್ರಕ್ರಿಯೆ ಸರಿಯಾಗಿ ಅಲ್ಲಿ ಜರುಗೋದಿಲ್ಲ. ಓಕೆ, ಸೊ ಇದಿಷ್ಟು 5ನೇ ವಿಡಿಯೋಗೆ ರಿಲೇಟೆಡ್ ಆಗಿ ಇರುತ್ತೆ. ಓಕೆ, ಇನ್ನು ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಪ್ರಶ್ನೆಗಳನ್ನ 9ನೇ ತರಗತಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಓಕೆ.